ಮಕ್ಕಳಿಗೆ ನಾವು ಪ್ರತಿಯೊಂದರಲ್ಲೂ ಕ್ಯೂರಿಯಾಸಿಟಿ ಬೆಳೆಸಿಬಿಟ್ಟು ಅವ್ರಿಗೆ ಕ್ರಿಯೇಟಿವ್ ಆಗಿ ಹೇಳುವುದನ್ನು ಕಲಿಸಬೇಕು. ನಮ್ಮ ಶಾಲೆಯಲ್ಲಿ ದ ಒನ್ ಪರಿವರ್ತನ್ ಶಾಂತಿನಿಕೇತನ ಶಾಲೆಯಲ್ಲಿ ಹುಬ್ಬಳ್ಳಿಯ ಒಂದು ವಿಶೇಷವಾಗಿ ಹಸಿರು ದಿನಾಚರಣೆ ಗ್ರೀನ್ ಡೇಯನ್ನು ನಾವು ಮಾಡಿದ್ದೇವೆ. ಇದರಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ಮಕ್ಕಳಿಂದಲೇ ನಾವು ಹಸಿರಾಗಿರ್ತಕ್ಕಂಥ ತರಕಾರಿಗಳು, ಹಣ್ಣು ಹಂಪಲುಗಳನ್ನು ತಂದುಕೊಂಡು ಅವರಿಗೆ ಅದರ ಜ್ಞಾನವನ್ನು ಹಂಚಿ ಬೆಳೆಸಿದ್ದೇವೆ. ಇದನ್ನು ನೀವು ನೋಡಿ ನಿಮ್ಮ ಮಕ್ಕಳಿಗೆ ಕೂಡ ಪ್ರಾಕ್ಟಿಕಲ್ ಆಗಿ ಕಲಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ನೀವೇನೇನು ತಂದಿದ್ದೀರಿ ಅದರದ್ದೆಲ್ಲ ಸಿಗ್ನಿಫಿಕೆನ್ಸ್ ಹೇಳಬೇಕು, ಅದರ ಇಂಪಾರ್ಟೆನ್ಸ್ ಏನಿದೆ ಹೇಳಬೇಕು. ಸ್ವಲ್ಪ ವೈಡಾಗಿ ಸ್ಪ್ರೆಡ್ ಆಗ್ರಿ, ಸ್ವಲ್ಪ ವೈಡಾಗಿ ಸ್ಪ್ರೆಡ್ ಆಗ್ರಿ. ಹಾಂ, ಜಾಹ್ನವಿ ನೀನೇನು ತಂದಿದೀಯಾ? ಅಲ್ಲ, ಬಲೂನ್ ತಂದಿದೀಯಾ? ಜಾಹ್ನವಿನ ಬೀನ್ಸ್ ಹೆಂಗಿದೆ ಅದು? ನೀನೇನ್ ತಂದಿದ್ಯಾ ಕುಷ್ಮಿತ್? ಗ್ರೀನ್ ಬಾಟಲ್ ಅಂಡ್ ವೆರಿ ಗುಡ್. ಇದು ಯಾರು ತಂದಿದ್ದಾರೆ? ಕ್ಯಾಪ್ಸ್ ಕುಕುಂಬರ್ ಯಾರು ತಂದಿದ್ದೀರಾ? ಕೃಷ್ಣ, ಭೂಮಿಕಾ ನೀನು? ಕೃಷ್ಣ ಸೌತೆಕಾಯಿ ತಂದಿದ್ದಾನ? ಕ್ಯಾಪ್ಸಿಕಮ್, ವೆರಿ ಗುಡ್. ಪಲ್ಯ ಮಾಡ್ತಾರೆ, ಗುಡ್, ವೆರಿ ಗುಡ್. ಅದೇನು ಕಲರ್ ಇದೆ ಅಮ್ಮ? ಗ್ರೀನ್, ಗುಡ್ 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 ಗುಡ್. ಅದು ಎಲ್ಲರೂ ನೋಡ್ರಿ, ಆ ಕಡೆ ತಿರುಗಿ ನೋಡ್ರಿ, ಈ ಕಡೆಗೆ ತೋರಿಸ್ತಾರ ಅವರು. ಈ ಕಡೆ ತಿರುಗ್ರಿ. पूरा हाशमी हम लोग क्या लेके आए बेटा? तू लेडीज फिंगर. ತನ್ಮಯ್ ಏನಂತಾರೆ ಅದಕ್ಕೆ? ಈ ಕಡೆ ಬಾ ತನ್ಮಯ್. ಇದಕ್ಕೆ ಏನ್ ಕಲರ್ ಇದೆ? ಇವಳಿಗೂ ಕರ್ಕೊಂಡು ಗ್ರೀನ್. ನೀನೇನ್ ತಂದಿದ್ಯಾ? ಅಲ್ಲೇ ನಿಂತ್ಕೊಂಡು ತೋರಿಸ್ಬೇಕು. ಕ್ರಿಕೆಟ್ ಬ್ಯಾಟ್, ಗುಡ್. ಏನಂತಾರಪ್ಪ ಇದಕ್ಕೆ? ಏನ್ ಲೀವ್ಸ್? ಬೇಟಲ್ ಲೀವ್ಸ್. ಏನಂತಾರೆ? ಬೆಟಲ್ ಲೀವ್ಸ್. ಅದು ತಿನ್ನಕ್ಕೆ ಎಲೆ ಅಡಿಕೆ ತಿಂತಾರೆ. ಏನದು ಸಾತ್ವಿಕ? ಗ್ರೀನ್ ಚಿಲ್ಲಿ. ಹೆಂಗಿರುತ್ತೆ ಟೇಸ್ಟ್? ಅದು ಟೇಸ್ಟ್ ಹೆಂಗಿರುತ್ತೋ? ಯಾವಾಗಾದ್ರೂ ತಿಂದಿದೀಯಾ? ಯಾವಾಗಾದ್ರೂ ತಿಂದಿದೀಯೇನೋ? ಕುಕುಂಬರ್, ಅದು ಬಾರೆಹಣ್ಣು. ಬಾರೆಹಣ್ಣು, ವೆರಿ ಗುಡ್ ಗುಡ್. ಶೇಜಲ್ ನೀನಮ್ಮ? ಶೇಜಲ್ ಕೇಳಿ.
ಹಾ ಕೇಳ್ರಿ, ನೀವೇ ಕೇಳ್ರಿ. ಕುಕುಂಬರಿಗೆ ಏನಂತಾರೆ ಕನ್ನಡದಲ್ಲಿ ಏನಂತಾರೆ? ಆಮೇಲೆ ಅದು ರಾ ತಿಂತಾರ, ಪಲ್ಯ ಮಾಡ್ತಾರ? ವೆರಿ ಗುಡ್. ಈಗ ನೆಕ್ಸ್ಟ್ ಆರ್ಣ. ಹಾ, ಯಾರು ಉಮ್ಮುಲ್ ತಂದಿದ್ದ ಅದನ್ನ? ಮೇಜ್ उम्मुल उसे क्या बोलते हैं? स्वीट कॉर्न. बाहर से भी ग्रीन रहता और वाइट रहता. ಶಿವ ಹೇಳಪ್ಪ. ಟ್ರ್ಯಾಕ್ಟ್ರಾ ಏನ್ ಮಾಡ್ತಾರೆ ಅದಕ್ಕೆ? ಟ್ರ್ಯಾಕ್ಟ್ರಿಂದ ಏನ್ ಮಾಡ್ತಾರೆ? ಹೊಲದಲ್ಲಿ ಕೆಲಸ ಮಾಡಕ್ ಬರ್ತದೆ, ಹೌದಿಲ್ಲ? ಕೈಯಾಗ ಏನ್ ಇಟ್ಕೊಂಡಿಲ್ಲ? ಕಾರ್ ನಿಮ್ಮ ಅಜ್ಜ ತಗೊಂಡಿದ್ದ, ಕೊಡಿಸಿದ್ದ? ನಗತಿಯಲ್ಲ. ಏರೋಪ್ಲೇನ್ ಎಲ್ಲೋಗುತ್ತದು? ಈಗ ನಿನ್ನ ಏರೋಪ್ಲೇನ್ ಮೇಲೆ ಹೋಗುತ್ತಾ? ಎಲ್ಲಿ ಹಾರ್ಸ್ ನೋಡೋಣ, ಹಾರ್ಸ್ ನೋಡೋಣ. ಬಾ, ಹಂಗೆ ಓಡ್ತಾ ಬಾ ಮುಂದೆ. ಅಮ್ಮ ಬಂತು, ವೆರಿ ಗುಡ್. ಎಲ್ಲ ಕ್ಲಾಪ್ಸ್ ಹೊಡಿರೋ. ಮುಂದೆ ಬಾ ಗುರುರಾಜ್. ಏನಪ್ಪ ತಂದೆ ನೀನು ಇವತ್ತು? ಬ್ಯಾಟ. ಅದೇನದು? ಗ್ಯಾಸ್ ಸ್ಟವ್. ಏನ್ ಮಾಡ್ತಾರೆ ಅದ್ರಾಗೆ? ಅಡಿಗೆ ಮಾಡ್ತಾರ? ಏನ್ ಅಡಿಗೆ ಮಾಡಿದ್ರಿ ಇವತ್ತು ನಿಮ್ಮ ಮನೆಯಲ್ಲಿ? ಅಡಿಗೆ ಏನ್ ಮಾಡಿದ್ರು? ಕಾಫಿ ಮಾಡಿದ್ರ? ವೆರಿ ಗುಡ್. ಎಲ್ಲರೂ ಕ್ಲಾಪ್ಸ್ ಹೊಡಿರೋ. ಕಾಫಿ ಮಾಡಿದ್ರಂತ ಅವ್ರ ಮನೆಯಲ್ಲಿ. ಗಣೇಶ್ ಏನ್ ತೆಚ್ಚು ನಾವು? ಹೇಳು, ಏನ್ ತಂದಿದೀಯಾ? గ్రీన్ చిల్లీయా? అబ్బాబాబా, ఎట్లుంటుంది అది? ఎట్లుంటుంది? కారం ఉంటుందా లేదా స్వీట్ ఉంటుందా? ಸ್ವೀಟ್ ಉಂಟುಂದಂಟನಾ? ಖಾರ ಇರುತ್ತೆ. ವೆರಿ ಗುಡ್. ಕ್ಲಾಪ್ಸ್ ಹೊಡಿರೋ. ಗುಡ್ ಬಾಯ್. ಈಗ ಖಾರ ಇರುತ್ತೆ ಅಂತ ಹೇಳ್ದ ನೋಡೋನು. ಏನಿದು? ಬ್ಯಾರೆ ಹಣ್ಣ? ಪೇರೆ ಹಣ್ಣು. ವೆರಿ ಗುಡ್. ಹೆಂಗಿರುತ್ತೆ ಟೇಸ್ಟ್ ಅದು? ಸ್ವೀಟ್ ಸ್ವೀಟ್, ಸೋರ್ ಸೋರ್ ಇರ್ತದ? ನೀನ್ ತಿಂದಿದೀಯಾ? ಕಲರ್ ಏನಿರುತ್ತದು? ಕಲರ್ ಲೈಟ್ ಯೆಲ್ಲೋ. ವೆರಿ ಗುಡ್. ಅರ್ಹಾಮ್, ಕ್ಯಾ ಲಾಯಾ ತೂ ಆಜ್? कैप्सिकम और बोल कुकुम्बर. कैप्सिकम तेज रहता मीठा रहता? तेज रहता. कुकुम्बर कैसा रहता? कुकुम्बर मीठा रहता. ವೆರಿ ಗುಡ್. ಎಲ್ಲ ಕ್ಲಾಪ್ಸ್ ಹೊಡಿರಪ್ಪ. ಅರ್ಹಾಮಿಗೆ ಕ್ಲಾಪ್ಸ್ ಇವತ್ತು. ವೆರಿ ಗುಡ್. ಸೂರಜ್ ಹೇಳು, ಏನ್ ತಂದಿಯಾ? ಲೀಫ್. ಎಲೆ ತೋರ್ಸಿಂಗೆ. ವೀಳ್ಯದೆಲೆ. ಅದು ಎಲ್ಲೆಲ್ಲಿ ಉಪಯೋಗ ಮಾಡ್ತಾರೆ? ಹೇಳ್ರಿ ಮೇಡಮ್, ಎಲ್ಲೆಲ್ಲಿ ಉಪಯೋಗ ಮಾಡ್ತಾರೆ ವೀಳ್ಯದೆಲೆನ? ಅಡಿಕೆ ಎಲೆ ತಿನ್ನಕ್ಕೆ, ಹುಡಿ ತುಂಬಕ್ಕೆ, ಅರಿಶಿಣ ತುಂಬಕ್ಕೆ, ಆಮೇಲೆ ನೆಕ್ಸ್ಟ್ ಊಟ ಆದಮೇಲೆ, ಆಮೇಲೆ ಪಾನ್ ಮಾಡೋಕ್ಕೆ, ಆಮೇಲೆ ನೆಗಡಿ ಆದರೆ ಅದರಲ್ಲಿ ಲವಂಗ, ಆಮೇಲೆ ಅದನ್ನೆಲ್ಲ ಇಟ್ಟು ತಿಂದುಬಿಟ್ರೆ ನೆಗಡಿ ಹೋಗ್ಬಿಡುತ್ತೆ. ಸಣ್ಣ ಮಕ್ಕಳಿಗೆ ಕಫ ತೆಗಿಬಹುದು. ಸೂರಜ್ ವೆರಿ ಗುಡ್. ಒಳ್ಳೆ ಒಳ್ಳೆ ಒಂದು ಎಲೆ ತಂದಿದೀಯಾ. ಎಲ್ಲರೂ ಕ್ಲಾಪ್ಸ್ ಹೊಡಿರಪ್ಪ सूरजಗೆ. ಮೇಡಮ್, अरमान क्या लाया बेटा तू? 2 कुकुम्बर लाया, कई को 3 नहीं लाया. ये क्या करती है? बोलो. भाजी बनाती और डाइजेशन को बहुत अच्छा रहता और स्किन को बहुत अच्छा रहता. जूस बनाती और डाइट अच्छा मेंटेन होता. क्या
ಖುಷಿ ಏನು ತಂದಿಯಮ್ಮ? ನೀನೇ ಹೇಳ್ಬೇಕು. ಖುಷಿ ಏನು ತಂದಿದ್ಯಾ? ಬಲೂನ್. ಆಮೇಲೆ ಏನು ತಂದಿದ್ಯಾ? ಬೆಂಡೆಕಾಯಿ. ಲೇಡೀಸ್ ಫಿಂಗರ್ ಅಂತಾರೆ ಅದಕ್ಕೆ. ಅದ್ಯಾಕೆ ಲೇಡೀಸ್ ಫಿಂಗರ್ ಅಂತಾರೆ? ಲೇಡೀಸ್ ಫಿಂಗರ್ ಥರ ಇರ್ತವೆ, ಹೌದಾ? ಏನೇನದು, ಏನು ಯೂಸ್ ಬೆಂಡೆಕಾಯಿ ತಿನ್ನೋದ್ರಿಂದ? ಜ್ಞಾಪಕ ಶಕ್ತಿ ಹೆಚ್ಚಿಗಾಗುತ್ತದೆ, ಆಮೇಲೆ ಡೈಜೆಷನ್ ಚೆನ್ನಾಗಾಗುತ್ತದೆ. ಬೆಂಡೆಕಾಯಿ ಭಾಳ ಫೇವರೇಟ್ ವೆಜಿಟೇಬಲ್ ನಮ್ಮದು, ನಿಮ್ಮದು ಕೂಡ. ವೆರಿ ಗುಡ್. ಎಲ್ಲರಿಗೂ ಬೆಂಡೆಕಾಯಿ ಫೇವರೇಟ್. ಎಲ್ಲರೂ ಮನೆಯಲ್ಲಿ ಬೆಂಡೆಕಾಯಿ ತಿನ್ನೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಗುಡ್. ರೈಟ್. ಪ್ರದೀಪ್, ಕ್ಯಾ ಲೇಕೆ ಆಯಾ ಆಜ್? ओह बनाना, वेरी गुड. कैसा कलर है वो? कलर क्या है? ग्रीन. बनाना खाने से क्या क्या फायदा होता है? बनाना ಚಿಪ್ಸ್ ಮಾಡ್ತಾರೆ. ಆಮೇಲೆ ಬನಾನಾ ತಿನ್ನೋದ್ರಿಂದ ಒಳ್ಳೆ ಡೈಜೆಷನ್ ಆಗುತ್ತೆ. ಬನಾನಾದಿಂದ ಪಲ್ಯ ಮಾಡ್ಬೋದು. ಬನಾನಾ ವೆರಿ ಚೀಪ್ ಅಂಡ್ ಬೆಸ್ಟ್ ವಿಟಮಿನ್, ಫುಲ್ ಆಫ್ ವಿಟಮಿನ್ ಇರ್ತಕ್ಕಂಥ ಫ್ರೂಟು. ಎಲ್ಲರೂ ನಾವು ಬನಾನಾವನ್ನು ತಿನ್ನುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತೇವೆ. ಕಮಲೇಶ್, ಕ್ಯಾ ಲೇಕೆ ಆಯೆ? ಒಬ್ಬಾ ಬಾಬಾ, ಕುಕುಂಬರ್. ಕ್ಯಾ ರಂಗ है वो? ग्रीन. कन्नड़ा में क्या बोलते उसे? कन्नड़ा में क्या बोलते? हसीरू. जोर बोलो जरा. हसीरू. वेरी गुड. घर में खाते? राइट. खाने के फायदे क्या है? आंख की रोशनी बहुत अच्छी होती है. ಎಲ್ಲ ಹೇಳ್ರು. ಸೌತೆಕಾಯಿ ತಿನ್ನುವುದರಿಂದ ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತದೆ, ಚರ್ಮ ಹೊಳೆಯುತ್ತದೆ. ತರಕಾರಿಯನ್ನು ನಾವು ದಿನನಿತ್ಯ ಮನೆಯಲ್ಲಿ ತಿನ್ನುತ್ತೇವೆ. ಹೇಳ್ರಿ ಎಲ್ಲ. ತರಕಾರಿಯನ್ನು ಹೇಳ್ರಿ. ವೆರಿ ಗುಡ್. ನಾವು ಜಂಕ್ ಫುಡ್ ಅನ್ನ, ಚಿಪ್ಸ್ ಅನ್ನ ತಿನ್ನುವುದಿಲ್ಲ. ಹೇಳ್ರಿ. ಗುಡ್. ಏನದು? ಬಾಳೆಹಣ್ಣು. ಏನೇನು ಮಾಡ್ತಾರೆ ಬಾಳೆಹಣ್ಣಿಂದ? ಹೇಳ್ರಿ. ಬಾಳೆಹಣ್ಣು ಏನೇನು ಮಾಡ್ತಾರೆ? ಆಮೇಲೆ ಸುಷ್ಮಿತ್, ಏನ್ ತಂದಿದ್ಯಾ ನೀನು? ಬಾಟಲ್. ಆಮೇಲೆ ಸ್ಟಾರ್. ವೆರಿ ಗುಡ್. ಏನಪ್ಪ ಅದು ಬಾಟಲಲ್ಲಿ ಏನೇನು ಯೂಸ್ ಮಾಡ್ತೀವಿ? ಅಲ್ಲ, ಗ್ರೀನ್ ಬಾಟಲ್. ನಾವು ಏನೇನು ಯೂಸ್ ಮಾಡ್ತೀವಿ ಅದಕ್ಕೆ? ನೀರು ಕುಡಿಯೋ, ನೀರು ಹಿಡಿಯೋದಕ್ಕೆ. ಅದೇ ಬಾಟಲ್ ಇದೆ. ಗೇಮ್ ಮಾಡೋದಾ ಅದು? ಬಾಲ್ ಹೊಡಿಯೋದು. ವೆರಿ ಗುಡ್. ಕುಷ್ಮಿತ್, ಗುಡ್ ಬಾಯ್. ಭೂಮಿಕಾ, ಏನಿದೆ? ಕುಕುಂಬರ್. ಏನು ಕಲರ್ ಇದೆ ಅದು? ಗ್ರೀನ್. ಗುಡ್. ಅದು ಹೆಂಗೆ, ಹೆಂಗೆ ತಿಂತೀಯ ಮನೆಯಲ್ಲಿ? ಗುಡ್ ಗರ್ಲ್, ಗುಡ್ ಗರ್ಲ್, ಗುಡ್. ಹೇಳು ಕೃಷ್ಣ. ಕುಕುಂಬರ್. ಏನು ಮಾಡ್ತೀರಾ ಅದಕ್ಕೆ? ಕುಕುಂಬರ್ ಪಲ್ಯ ಮಾಡ್ತೀವಿ, ಕುಕುಂಬರ್ನ ತಿಂತೀವಿ. ಕುಕುಂಬರ್ ಭಾಳ ಒಳ್ಳೆಯದು ತಿನ್ನೋದಕ್ಕೆ. ಗುಡ್. ಕುಕುಂಬರ್. ಅದಕ್ಕೆ ಕನ್ನಡದಾಗ ಏನಂತಾರೆ? ಸೌತೆಕಾಯಿ. ವೆರಿ ಗುಡ್. ನಿನ್ನ ಡ್ರೆಸ್ ಬಣ್ಣ ಏನು? ಪ್ಯಾರೆಟ್ ಗ್ರೀನ್. ವೆರಿ ಗುಡ್. ರೈಟ್. ಇನ್ನು ದೋಜನೆ ಭಾನ. ಇದು ನಮ್ಮ ಶಾಲೆಯ ಮಕ್ಕಳು ಗ್ರೀನ್ ಡೇಗೆ ಅವರು ಇಂಟ್ರೆಸ್ಟ್ ತೆಗೆದುಕೊಂಡು ಗ್ರೀನ್ ನೇಚರ್ ಬಗ್ಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ದ ಒನ್ ಪರಿವರ್ತನ್ ಸ್ಕೂಲ್ನಲ್ಲಿ ಮನುಷ್ಯನಿಗೆ ಯಾವತ್ತಿಗೂ ತನ್ನದೇ ಆಗಿರ್ತಕ್ಕಂಥ ಕ್ರಿಯೇಟಿವ್ಗಳನ್ನು ಅಭ್ಯಾಸ ಮಾಡುವುದನ್ನು ನಾವು ಆಚರಿಸಬೇಕು. ಅದರಿಂದ ರೆಡಿಮೇಡ್ ಇರ್ತಕ್ಕಂಥ ವಸ್ತುಗಳನ್ನು ಬಿಟ್ಟು ಮಕ್ಕಳಿಗೆ ಪ್ರಾಕ್ಟಿಕಲ್ ಆಗಿ ಏನೇನು ಮಾಡ್ತಾರೆ ಅನ್ನೋದನ್ನು ಕಲಿಸಿದರೆ ಮಕ್ಕಳು ಕೂಡ
ಬಹಳ ಬೇಗ ಅವರು ಕಲಿತುಕೊಳ್ಳುತ್ತಾರೆ. ಮಕ್ಕಳಿಗೆ ನಾವು ಮಕ್ಕಳಾಗಿ ಬೆಳೆಸಬೇಕು. ಅವರಲ್ಲಿರ್ತಕ್ಕಂಥ ಕ್ಯೂರಿಯಾಸಿಟಿ ಹಾಗೂ ಅವರಲ್ಲಿರ್ತಕ್ಕಂಥ ಒಂದು ವಿಧೇಯತೆ, ಕಲಿತಕ್ಕಂಥ ಒಂದು ವಿಶ್ವಾಸ, ಕಲಿತ ಮೇಲೆ ಅದನ್ನು ಪಾಲಿಸ್ತಕ್ಕಂಥ ಒಂದು ನೇಚರನ್ನು ನಾವು ಬೆಳೆಸಬೇಕು. ನೀವೊಂದು ಅವರ ಕಣ್ಣುಗಳಲ್ಲಿ ನೋಡಬಹುದು ಎಷ್ಟು ಕ್ಯೂರಿಯಸ್ ಆಗಿ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಪ್ರತಿಯೊಂದನ್ನು ಅಂತ. ಮುಖ್ಯವಾಗಿ ನಾವು ಬಾಯ್ಹಾಕ್ ಮಾಡುವ ಸಂಸ್ಕೃತಿಯನ್ನು ಆದಷ್ಟು ಬೇಗ ನಾವು ಕಳೆಯೋದಕ್ಕೆ ಪ್ರಯತ್ನ ಪಡಬೇಕು.